ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಾನಸ ಗೌಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮಾನಸ ಆ್ಯಂಡ್ ನಾನಿವತ್ತು ಕರುಂಗಾಲಿ ಮಾಲೆ ಬಗ್ಗೆ ನನಗೆ ಗೊತ್ತಿರುವಂಥ ಎಲ್ಲ ವಿಷಯನೂ ನಿಮಗೆ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ಕರುಂಗಲಿ ಮಾಲೆಯನ್ನು ಆರ್ಡ್ರ್ ಮಾಡಿದ್ದೀನಿ ಜಪಮ್ ಅನ್ನೋ ವೆಬ್ಸೈಟಿಂದ. ಇದರ ವೆಬ್ಸೈಟ್ ಅಡ್ರೆಸ್ ಕೂಡ ಇಲ್ಲೇ ಇದೆ, www.japam.in ಅಂತ. ನಾನು ಒಂದು ಬ್ರೇಸ್ಲೆಟ್ ಹಾಗೆ ಒಂದು ಕರುಂಗಲಿ ಬ್ರೇಸ್ಲೆಟ್ ಆ್ಯಂಡ್ ಕರುಂಗಲಿ ಮಾಲ ಎರಡನ್ನೂ ಕೂಡ ಬುಕ್ ಮಾಡಿದ್ದೀನಿ. ಇತ್ತೀಚೆಗೆ ಕರುಂಗಲಿ ಮಾಲೆ ಅನ್ನೋದು ತುಂಬಾ ಟ್ರೆಂಡಿಂಗಲ್ಲಿದೆ. ಯಾಕೆ ಅನ್ನೋ ವಿಷಯನ ನಾನು ಮುಂದೆ ತಿಳಿಸ್ತೀನಿ. ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಇದರೊಳಗೆ ಏನೇನು ಸಿಕ್ತು, ಏನೇನಿದೆ, ಇದರಿಂದ ಏನೇನು ಯೂಸಸ್ ಆಗುತ್ತೆ, ಇದರ ಹಿಸ್ಟ್ರಿ ಏನು, ಇದನ್ನೆಲ್ಲ ತಿಳ್ಕೊಳ್ಳೋಣ. ನಾನು ಆರ್ಡ್ರ್ ಮಾಡಿ ವಿದಿನ್ 5 ಡೇಸಲ್ಲಿ ನನಗೆ ರೀಚ್ ಆಗಿದೆ ಇದು. ಆ್ಯಂಡ್ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ರುದ್ರಾಕ್ಷಿ, ಪಂಚಮುಖಿ ರುದ್ರಾಕ್ಷಿ, ಹಾಗೆ ಅದನ್ನು ಕಟ್ಟೋದಕ್ಕೆ ಅಂತ ಕೆಂಪು ಕಲರ್ ದಾರ ಕೊಟ್ಟಿದ್ದಾರೆ. ನಾನು ಒಂದು ಬ್ರೇಸ್ಲೆಟ್ ಹಾಗೆ ಒಂದು ಮಾಲೆಯನ್ನು ಬುಕ್ ಮಾಡಿದ್ದೆ. ಅದನ್ನು ಬುಕ್ ಮಾಡಿದ್ದಕ್ಕೆ ನನಗೆ ಸಿಕ್ಕಿರೋದು ಪಂಚಮುಖಿ ರುದ್ರಾಕ್ಷಿ ಫ್ರೀಯಾಗಿ ಕೊಟ್ಟಿದ್ದಾರೆ ನನಗೆ. ಆ್ಯಂಡ್ ಇಲ್ಲಿ ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಜಪಮ್ ಮಸ್ಲಿ ಸ್ಪಿರಿಚುವಲ್ ಬ್ರೇಸ್ಲೆಟ್ ಆ್ಯಂಡ್ ಮಾಲಾಸ್, ರುದ್ರಾಕ್ಷ, ಕರುಂಗಲಿ, ಫೈರೈಟ್ ಆ್ಯಂಡ್ ಮೋರ್. ಆನ್ಲೈನಲ್ಲಿ ಮತ್ತು ನಾನು ಆರ್ಡರ್ ಮಾಡಬೇಕಂದ್ರೆ ನನಗೆ QR ಕೋಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ಕೋಡನ್ನು ಯೂಸ್ ಮಾಡಿದ್ರೆ ನಿಮಗೆ 100 ರೂಪೀಸ್ ಆಫರ್ ಇದೆ. ನನ್ನ ಯೂಸರ್ ಕೋಡ್ ಬಂದು ಅಗೈನ್ 100 ಅಂತ. ಅಗೈನ್ 100 ಅನ್ನೋದನ್ನು ನಿಮ್ಮ ಕೋಡಾಗಿ ನೀವು ತಗೊಂಡ್ರೆ ನಿಮಗೆ 100 ರೂಪೀಸ್ ಆಫರ್ ಸಿಗುತ್ತೆ. ಓಪನ್ ಮಾಡಿದ್ದೀನಿ. ಇದೇ ಥರದ್ದು 2 ಬಾಕ್ಸ್ ಕೊಟ್ಟಿದ್ದಾರೆ. ಇಷ್ಟೇ ಸೈಜ್ ಇರೋದು ನೋಡೋದಕ್ಕೆ. ಇದ್ರ ಮೇಲೂ ಕೂಡ ಜಪಾನ್ ಅಂತ ಬರೆದಿದೆ. ಹಾಗೆ ಅವರ ವೆಬ್ಸೈಟ್ ಅಡ್ರೆಸ್ ಇದೆ. ಇದ್ರದ್ದು MRP ಬಂದು 1399 ರೂಪೀಸ್ ಇರೋದು. ಆದರೆ ನಾನು ಇದಕ್ಕೆ ಕೊಟ್ಟಿರೋದು 850 ರೂಪೀಸ್ ಮಾತ್ರ. ಆಫರ್ ಇತ್ತು ನಾನು ತಗೊಳ್ಳೋಂಥ ಟೈಮಲ್ಲಿ. ಆ್ಯಂಡ್ ಇದು ಸಿಲ್ವರ್ ಪ್ಲೇಟೆಡ್ ಆಗಿದೆ. ಸಿಲ್ವರ್ ಪ್ಲೇಟೆಡ್ ಆ್ಯಂಡ್ ಮುಂದೆ ತಿನ್ನಕ್ಕಿದೆಲ್ಲ. ಇತ್ತೀಚೆಗಂತೂ ಕರುಂಗಲಿ ಮಾಲಾ ಅನ್ನೋದು ತುಂಬಾ ಟ್ರೆಂಡಿಂಗಲ್ಲಿದೆ. ಆ್ಯಂಡ್ ಎಲ್ಲ ಕಡೆ ಅದರದ್ದೇ ಹವಾ ಅಲ್ವಾ. ತುಂಬ ಫಿಲ್ಮ್ ಆ್ಯಕ್ಟರ್ಸ್ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ತುಂಬ ಜನ ಆಗ್ತಿದ್ದಾರೆ. ಹಾಗೆ ಅವರು ಅವರ ಎಕ್ಸ್ಪೀರಿಯನ್ಸ್ನ ಕೂಡ ಶೇರ್ ಮಾಡ್ಕೊಳ್ತಿದ್ದಾರೆ. ನಮಗೆ ತುಂಬ ಒಳ್ಳೆಯದಾಗಿದೆ ಈ ಕರುಂಗಲಿ ಮಾಲಾನ ತಗೊಂಡಾಗಿಂದ ಅಂತ. ಆ್ಯಂಡ್ ಇದರೊಳಗಡೆ ನೋಡಿ, ಬಾಕ್ಸ್ ಓಪನ್ ಮಾಡಿದೆ. ಆ ಬಾಕ್ಸ್ ಒಳಗಡೆ ಇಂತಿ ಒಂದು ಚಿಕ್ಕದಾದ ಪ್ಯಾಕೇಜಿಂಗ್ ಇದೆ. ಚೆನ್ನಾಗಿದೆ ಇದು ಕೂಡ. ಇದರಲ್ಲೂ ಕೂಡ ಜಪಮ್ ಹಾಗೆ ಅವರ ವೆಬ್ಸೈಟ್ ಅಡ್ರೆಸ್ ಓಂ ನಮಃ ಶಿವಾಯ ಅಂತ. ಕರುಂಗಲಿ ಮಾಲಾ ನನ್ನ ಕೈಯಲ್ಲಿದೆ ಈಗ. ಇದು ಸಿಲ್ವರ್ ಪ್ಲೇಟೆಡ್ ಕರುಂಗಲಿ ಮಾಲಾ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ. ಈ ಮಾಲೆ ಜೊತೆಗೆ ಇದೊಂದು ಸರ್ಟಿಫಿಕೇಷನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಇದು ಸರ್ಟಿಫೈಡ್ ಕರುಂಗಲಿ ಮಾಲಾ, ಒರಿಜಿನಲ್ ಕರುಂಗಲಿ ಮರದ್ದು. ಕನ್ನಡದಲ್ಲಿ ಕರುಂಗಲಿ ಮರಕ್ಕೆ ಕಗ್ಗಲಿ ಮರ ಅಂತ ಹೇಳ್ತಾರೆ. ಆ್ಯಂಡ್ ಸುಮಾರು 10,000 ವರ್ಷ ಇತಿಹಾಸ ಇರುವಂತಹ ಮರಗಳ ಮಳಿ ಇದು. ತುಂಬಾ ಪಾಸಿಟಿವ್ ಎನರ್ಜಿ ಇದೆ ಇದರಲ್ಲಿ ಅಂತ ಕೇಳಿದ್ದೀನಿ ನಾನು. ಇದನ್ನು ಹಾಕ್ಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ಅಂತ ಅನ್ನೋದು ನಮ್ಮ ಹತ್ತಿರ ಕೂಡ ಬರೋದಿಲ್ಲ. ಇದು ಕೂಡ ಸೇಮ್ ಪ್ಯಾಕೇಜಿಂಗ್ ಇದೆ. ಸೇಮ್ ಮಾಲೆಗೆ ಹೇಗೆ ಪ್ಯಾಕ್ ಮಾಡಿದ್ರು ಅದೇ ರೀತಿಯೇ ಪ್ಯಾಕ್ ಮಾಡಿದ್ದಾರೆ. ಇದು ಪುಟಾಣಿ ಬ್ರೇಸ್ಲೆಟ್. ಇದು ತುಂಬ ಚೆನ್ನಾಗಿದೆ. ಆಗುತ್ತೆ ಕಾಗೆ ಆರಾಮಾಗುತ್ತೆ, ಹಾಕೋಬೋದು. ಈ ಕರುಂಗಲಿ ಮರನ ಎಲ್ಲಿ ಜಾಸ್ತಿ ಬೆಳೀತಾರೆ ಅಂದರೆ ದಕ್ಷಿಣ ಭಾರತದಲ್ಲಿ ಹಾಗೆ ಶ್ರೀಲಂಕಾದಲ್ಲಿ ಜಾಸ್ತಿ ಬೆಳೀತಾರೆ ಈ ಮರನ. ಈ ಮಾಲೆ ಹಾಕ್ಕೊಂಡು ನನಗೆ ತುಂಬ ಒಳ್ಳೆಯದಾಗಿದೆ ಅಂತ ಸುಮಾರು ಜನರ ಬಾಯಲ್ಲಿ ನಾನು ಕೇಳಿದ್ದೀನಿ. ಈ ಕರುಂಗಲಿ ಮಾಲ
ತುಂಬಾ ಮಹತ್ವ ಇರುವಂಥದ್ದು, ತುಂಬಾ ಪಾಸಿಟಿವ್ ಎನರ್ಜಿ ಇರುವಂಥದ್ದು. ಈ ಕರುಂಗಲಿ ಮಾಲೆನ ಮಹಾಭಾರತದ ಪಾಂಡವರಿಂದ ಹಿಡಿದು ರಾಮಾಯಣದ ರಾವಣನವರೆಗೂ, ಹಾಗೆ ಈಜಿಪ್ಟಿನ ಸಂಪ್ರದಾಯದಲ್ಲೂ ಕೂಡ ಈ ಕರುಂಗಲಿಯ ಮಾಲೆಯನ್ನು, ಕರುಂಗಲಿಯ ಮರದ ತುಂಡುಗಳನ್ನು ಬೆಳೆಸಿರುವಂತಹ ಇತಿಹಾಸ ಇದೆ. ಈ ಕರುಂಗಲಿ ಮಾಲೆಯೇ ವೇರ್ ಮಾಡಬೇಕು ಅಂತ ಏನಿಲ್ಲ, ಇದರ ಬದಲಾಗಿ ಕರುಂಗಲಿ ಮರದ ತುಂಡುಗಳನ್ನು ಯೂಸ್ ಮಾಡ್ಬೋದು ಅನ್ನೋದಕ್ಕಿಂತ ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡುವಂಥದ್ದು, ಅಥವಾ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿಗೆ ನಮ್ಮ ಪರ್ಸ್ನಲ್ಲಿ ಚಿಕ್ಕ ತುಂಡನ್ನು ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯ ಎನರ್ಜಿ ಇರುತ್ತೆ. ಮಹಾಭಾರತದಲ್ಲಿ ಪಾಂಡವರು ಅವರ ಆಯುಧಗಳನ್ನು ಕಗ್ಗಾಲಿ ಮರದ ಮೇಲೆ ಇಟ್ಟಿದ್ರು ಅಂತ ಹೇಳುವಂತಹ ಪುರಾವೆಗಳು ಕೂಡ ಇದೆ. ಲಂಕಾಧಿಪತಿಯಾದ ರಾವಣನ ವೀಣೆಯು ಕೂಡ ಕರುಂಗಲಿ ಮರದಿಂದ ಮಾಡಿರುವಂಥದ್ದು ಅಂತ ಹೇಳಲಾಗುತ್ತೆ. ಇನ್ನೂ ಸಾಕಷ್ಟು ಸಂಗೀತ ವಾದ್ಯಗಳನ್ನು ಕೂಡ ಕರುಂಗಲಿ ಮರದಿಂದನೇ ತಯಾರಿಸಿದ್ದಾರೆ ಇದೆ. ಇನ್ನು ಈ ಕರುಂಗಲಿ ಮರದಿಂದ ತಯಾರಿಸಿರುವಂತಹ ವಸ್ತುಗಳನ್ನು ಗಿಫ್ಟಾಗಿ ಕೊಡೋದು ಈಜಿಪ್ಟರ ಒಂದು ಸಂಪ್ರದಾಯ ಆಗಿತ್ತು ಆಗಿನ ಕಾಲದಲ್ಲಿ, ಆ್ಯಂಡ್ ಇವಾಗಲೂ ಕೂಡ ಅದು ನಡೀತಾ ಇದೆ. ಈಜಿಪ್ಟ್ನವರು ತುಂಬಾ ಈ ಕರುಂಗಲಿ ಮಾಲೆಯನ್ನು ತುಂಬಾ ಬಳಸ್ತಾ ಇದ್ರು. ಅವರ ಆರ್ನಮೆಂಟ್ಸ್ ಆಗಿರ್ಬೋದು, ಅವರ ಮನೆಯಲ್ಲಿ ಬಳಸುವಂತಹ ವಸ್ತುಗಳನ್ನಾಗಿರ್ಬೋದು, ತುಂಬ ಕಡೆ ಇದನ್ನು ಈಜಿಪ್ಟವರು ತುಂಬಾ ಬಳಸ್ತಾಯಿದ್ರು. ಹಾಗೆ ಈ ಕರುಂಗಲಿ ಮಣಿಗಳು ಅಥವಾ ಕರುಂಗಲಿ ಮರದ ತುಂಡನ್ನು ನಾವು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಶಕ್ತಿ ಸಿಗುವಂಥದ್ದು ಇದೆ. ಇದರಿಂದ ನಿಮಗೆ ಎಕ್ಸ್ಟ್ರೀಮ್ ಸಕ್ಸಸ್ ಸಿಗುತ್ತೆ. ಎಕ್ಸ್ಟ್ರೀಮ್ ಸಕ್ಸಸ್. ಓಕೆ, ನೀವು ಮಾಡೋ ಎಲ್ಲ ಕೆಲಸನೂ ಸಕ್ಸಸ್ ಆಗುತ್ತೆ ಈ ಕರುಂಗಲಿ ಮಾಲೆಯನ್ನು ಧರಿಸೋದ್ರಿಂದ. 7mm ಮಣಿಗಳನ್ನು ಹಾಕಿ ಈ ಮಾಲೆಯನ್ನು ತಯಾರು ಮಾಡಿದ್ದಾರೆ. ಹಾಗೆ ಆ್ಯಂಡ್ ಇಲ್ಲಿ ಸೈಡಲ್ಲಿ QR ಕೋಡ್ ಕೊಟ್ಟಿದ್ದಾರೆ ನೋಡಿ. ಆ QR ಕೋಡ್ ಬಂದು ಈ ಕರುಂಗಲಿ ಮಾಲೆಗಳ ಲ್ಯಾಬ್ ರಿಪೋರ್ಟ್ ಆಗಿರುತ್ತೆ. ಆ್ಯಂಡ್ ನೀವು ಮಾಡೋ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ. ಸಕ್ಸಸ್ ಸಿಗಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು ಅಂದರೆ ಫೋಕಸ್ ಇರಬೇಕು ಅಂದರೆ ನಿಮ್ಮ ಹತ್ರ ಈ ಕರುಂಗಲಿ ಮಾಲೆ ಇರಬೇಕು. ಹಾಗಂತ ಕರುಂಗಲಿ ಮಾಲೆ ಇದ್ದಲ್ಲೇ ಇರೋರ ಹತ್ರ ಫೋಕಸ್ಸೇ ಇರಲ್ವಾ? ಆ ಥರ ಅಲ್ಲ. ನಿಮಗೇನಾದರೂ ಪ್ರಾಬ್ಲಮ್ ಅನಿಸ್ತಿದ್ರೆ ನನಗೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ ಈ ವಿಷಯದಲ್ಲಿ, ನೀವು ಕರುಂಗಲಿ ಮಾಲೆಯನ್ನು ವೇರ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗಿ ಆಗುತ್ತೆ. ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲೆಲ್ಲೋ ಓಡಾಡ್ತೀವಿ, ಯಾರ್ಯಾರನ್ನೋ ಭೇಟಿ ಮಾಡ್ತೀವಿ, ಹಾಗೆ ಅದೆಷ್ಟು ನೆಗೆಟಿವ್ ವಿಚಾರಗಳು ನಮ್ಮ ಹತ್ರ ಇರುತ್ತೆ ಅಲ್ವಾ. ಸೊ ಆ ನೆಗೆಟಿವ್ ಎನರ್ಜಿಗಳನ್ನೆಲ್ಲ ದೂರ ಮಾಡ್ಕೋಬೇಕು ಅಂದರೆ ಈ ಕರುಂಗಲಿ ಮಾಲೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಮಾಲೆಯನ್ನು ಸ್ತ್ರೀ ಪುರುಷ ಅನ್ನೋ ಭೇದ ಇಲ್ಲದೆ ಯಾರು ಬೇಕಾದರೂ ಹಾಕೋಬೋದು. ಚಿಕ್ಕವರಿಂದ ವಯಸ್ಸಾದವ್ರವರೆಗೂ ಕೂಡ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಈ ಕರುಂಗಲಿ ಮಾಲೆಯನ್ನು ಎಲ್ಲರಿಗೂ ಪಾಸಿಟಿವ್ ರಿಸಲ್ಟ್ಸೇ ಕೊಡುತ್ತೆ. ಇತ್ತೀಚೆಗಂತೂ ಈ ಮಾಲೆಗಳದ್ದು ತುಂಬ ಹವಾ ಇದೆ. ಮಾರ್ಕೆಟಲ್ಲಿ, ದೇವಸ್ಥಾನಗಳಲ್ಲಿ, ಟೂರಿಸಮ್ ಪ್ಲೇಸ್ಗಳಲ್ಲಿ ಎಲ್ಲ ಕಡೆಯೂ ಈ ಮಾಲೆಗಳನ್ನೇ ಮಾರ್ತಾ ಇದ್ದಾರೆ. ಬಟ್ ಅಲ್ಲಿ ಸಿಗೋದೆಲ್ಲ ಒರಿಜಿನಲ್ ಕರುಂಗಲಿ ಮಾಲೆ ಅಲ್ಲ. ಕೆಲವೊಂದು ಕಡೆ ಒರಿಜಿನಲ್ ಸಿಗ್ಬೋದು, ಬಟ್ ಎಲ್ಲ ಕಡೆಯೂ ಒರಿಜಿನಲ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರನೇ ನಾನು ಜಪಮ್ ಅನ್ನೋ ವೆಬ್ಸೈಟಲ್ಲಿ ಕರುಂಗಲಿ ಮಾಲೆಯನ್ನು ಬುಕ್ ಮಾಡಿದ್ದು. ಅಲ್ಲಿ ಸರ್ಟಿಫೈಡ್ ಕರುಂಗಲಿ ಮಾಲೆ ಸಿಗುತ್ತೆ. ಅದಕ್ಕೋಸ್ಕರ ನೀವು ಎಲ್ಲೇ ಕರುಂಗಲಿ ಮಾಲೆ ತೊಗೊಳ್ತಿದ್ದೀರಾ ಅಂದರೂ ಅದಕ್ಕೊಂದು ಸರ್ಟಿಫಿಕೇಷನ್ ಅನ್ನೋದನ್ನು ತೊಗೊಳ್ಳಿ. ಸೊ ದ್ಯಾಟ್ ನಿಮಗೂ ಅನಿಸುತ್ತೆ, ನಿಮ್ಮ ಮೈಂಡಲ್ಲೂ ಕೂಡ ಫಿಕ್ಸ್ ಆಗಿಬಿಡುತ್ತೆ, ನಾನು ಹಾಕಿರೋದು ಒರಿಜಿನಲ್ ಕರುಂಗಲಿ ಮಾಲೆ. ಸೊ ನನಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅನ್ನೋದು ನಿಮ್ಮ ಮೈಂಡಲ್ಲಿ ಹೋದಾಗ ಅದು ಇನ್ನೂ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈ ಕರುಂಗಲಿ ಮಾಲೆ ಅನ್ನೋದು ಟ್ರೆಂಡಿಗೆ ಬಂದ ಮೇಲೆ ತುಂಬ ಜನ ಇದರ ಡ್ಯೂಪ್ಲಿಕೇಟ್ಸ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಹುಷಾರಾಗಿರಿ. ಇದರ ಸರ್ಟಿಫಿಕೇಷನ್ನ ಮಾತ್ರ ಕೇಳೋದನ್ನ ಮರೀಲೇಬೇಡಿ. ಎಲ್ಲರೂ ಕೂಡ ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನೇ ಮಾತ್ರ ಬಳಸಿ. ಯಾಕೆ ಅಂದರೆ ಇದು ತುಂಬ ರೇರ್ ಮರ. ದಕ್ಷಿಣ ಭಾರತದಲ್ಲಿ ಮಾತ್ರ ಸಿಗುವಂತಹ ಮರ ಇದು. ದಕ್ಷಿಣ ಭಾರತ ಹಾಗೂ ಶ್ರೀಲಂಕಾದಲ್ಲಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋನ ಹಾಕಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ
ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಕರುಂಗಲಿ ಮಾಲೆ ಬಗ್ಗೆ ನಾನು ಹೇಳಿದ್ದು ನಿಮಗೆ ಸರಿ ಅನಿಸಿದರೆ ಅಥವಾ ನಿಮಗೆ ಏನಾದರೂ ಗೊತ್ತಾಯಿತು ಈ ಕರುಂಗಲಿ ಮಾಲೆ ಬಗ್ಗೆ ನನ್ನ ವಿಡಿಯೋಯಿಂದ ಅಂತ ನಿಮಗೇನಾದರೂ ಅನಿಸಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.